ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಶ್ರೀಮತಿ ಅಡುಗೆ ಚಾನಲ್. ಸೊ ಫ್ರೆಂಡ್ಸ್, ನಾನಿವತ್ತು ವಡಾ ರೆಸಿಪಿಲಿ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ವಡಾ ಹೇಗೆ ಮಾಡೋದು ಮನೇಲಿ ಆರಾಮಾಗಿ ಚೆನ್ನಾಗಿ ಮಾಡ್ಕೋಬೋದು, ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಸೊ ಈಗ ನಾನು ಒಂದ್ಸಲ ಅದನ್ನು ವಿಡಿಯೋ ಮಾಡಿ ಹಾಕೋಣ, ಕೆಲವೊಬ್ರು ನನ್ನ ಫ್ರೆಂಡ್ಸ್ ಕೇಳ್ತಾ ಇದ್ರು ವಿಡಿಯೋ ಹಾಕ್ತಾನೆ ಇಲ್ವಲ್ಲ ಅಂತೇಳಿ. ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ಇವತ್ತು. ವಡಾಗೆ ನಾನು ಇಲ್ಲಿ ಉದ್ದಿನಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಉದ್ದಿನಬೇಳೆ ನೆನೆಸಿಟ್ಕೊಂಡ್ರು ಅದು ಬೆಳಗ್ಗೆ ತನಕ ಏನಾಗುತ್ತೆ, ತುಂಬ ಜಾಸ್ತಿಯಾಗಿ ಉಬ್ಬಿ ಜಾಸ್ತಿ ಆಗುತ್ತೆ. ಸೊ ನೀವೊಂದು 4-5 ಸ್ಪೂನಷ್ಟು ಒಂದು ಬೌಲಷ್ಟು ನೆನೆಸ್ಕೊಂಡ್ರೂ ಸಾಕು, 2-3 ಜನರಿಗೆ ಆರಾಮಾಗಿ. ಇಲ್ಲಿ ನಾನು 1 ಬೌಲಷ್ಟು ನೆನೆಸ್ಕೊಂಡಿದ್ದೆ. ಎಷ್ಟೊಂದಾಗಿದೆ ನೋಡಿ. ಇವಾಗ ಇದನ್ನು ನಾವು ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೆ. ನೋಡಿ, ಇಲ್ಲಿ ಈ ಥರ ತೆಳ್ಳಗಾಗಿದೆ. ಅಂದರೆ ನೀರು ಹಾಕ್ಕೊಳ್ದೇನೆ ನಾವೇನು ಮಾಡಬೇಕು, ಮಿಕ್ಸಿ ಮಾಡ್ಕೋಬೇಕು. ತುಂಬ ನೀರಾಗಿಬಿಟ್ರೆ ಆಮೇಲೆ ನೀವು ಬಿಡೋಕ್ಕಾಗಲ್ಲ. ಸೊ ಹಾಗಾಗಿ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿ ನೀವು ರೌಂಡ್ ಶೇಪಲ್ಲಿ ಬಿಡ್ಬೋದು. ಸೊ ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಅಷ್ಟು. ಯಾಕೆ ಅಂತಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ, ಅಂದರೆ ಗರಿಗರಿಯಾಗಿ ಬರುತ್ತೆ. ಬರೀ ನೀವು ಉದ್ದಿನಬೇಳೆಯಲ್ಲಿ ಮಾಡಲ್ಲ, ಸ್ವಲ್ಪನಾದರೂ ಅಕ್ಕಿ ಹಿಟ್ಟು ಸೇರಿಸ್ಕೋತಾರೆ ಅವರು. ಸೊ ಹಾಗಾಗಿ ಸ್ವಲ್ಪ ನಾವೇನು ಮಾಡಬೇಕು, ಅಕ್ಕಿ ಹಿಟ್ಟನ್ನು ಒಂದು ಗಟ್ಟಿ ಇದಕ್ಕೆ ಬರೋಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋತೀನಿ. ನೋಡಿ, ಈ ಥರ ಗಟ್ಟಿಯಾಗಿ ಬರೋ ಅಷ್ಟಲ್ಲಿ ತೊಗೋಬೇಕು. ಸೊ ನೋಡಿ, ಈಗ ಹೀಗೆ ಒಂದು ರೌಂಡ್ ಶೇಪಲ್ಲಿ ಉಂಡೆ ಆಗುತ್ತಲ್ವ, ಉಂಡೆ ಆಗುವಂಥ ಪ್ರಮಾಣಕ್ಕೆ ಇಷ್ಟು ಒಂದು ಪ್ರಮಾಣ ಆಗುವಷ್ಟು ನೀವು ಕಲಿಸ್ಕೊತಾ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ಈಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ನು, ಮೆಣಸಿನ್ಕಾಯಿ, ಜಿಂಜರು, ಒಂಥರ ಕೊತ್ತಂಬರಿ ಸೊಪ್ಪು ಎಲ್ಲ ಒಂದೊಂದು ಬೈ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತೀನಿ. ಓಕೆ, ಇವಾಗ ನಾನೀಗ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಆನಿಯನನ್ನು ಹಾಕ್ಕೊಂಡಿದ್ದೀನಿ. ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಆದ ನಂತರ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿಯನ್ನು ಬೇಕಾದರೆ ನೀವು ಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ನೀವು ಮಿಕ್ಸಿ ಮಾಡುವಾಗೂ ಬೇಕಾದರೂ ಹಾಕ್ಕೋಬೋದು. ಮಧ್ಯದಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂದರೆ ಹಾಕ್ಕೋಬೋದು. ಈಗ ನಾನು ಕೊಬ್ಬರಿ ಅಥವಾ ಕಾಯಿನ ಸಣ್ಣದಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇದೆಲ್ಲ ಈ ಥರ ಮಿಕ್ಸ್ ಮಾಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಇದಕ್ಕೆ ಎಷ್ಟು ನಿಮಗೆ ಉಪ್ಪು, ಅಂದರೆ ಎಣ್ಣೆಲಿ ಕರಿಯೋದ್ರಿಂದ ಉಪ್ಪನ್ನು ಕಡಿಮೆನೇ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನಾನು ಇಲ್ಲಿ ಸೋಡಾ ಪುಡಿ ಹಾಕ್ತೀನಿ. ಯಾಕಂದರೆ ಉದ್ದಿನಬೇಳೆ ಆಗಿರೋದು ಆಲ್ರೆಡಿ ಇದು ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಸೋಡಾ ಪುಡಿನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಡಿ, ಕಡಿಮೆನೇ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಒಂದು 10 ನಿಮಿಷ ಸೈಡಿಗೆ ಇಟ್ಟು ಆಮೇಲೆ ನಾವು ಎಣ್ಣೆಯಲ್ಲಿ ಏನು ಮಾಡ್ಬೋದು, ಕರಿಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫುಲ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು 10 ನಿಮಿಷ ಹೇಳಿದ್ನಲ್ವ, 10 ನಿಮಿಷ ಸೈಡಿಗೆ ಇಟ್ಟು ಆಮೇಲೆ ಕರಿಲಿಕ್ಕೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಓಕೆ, 10 ನಿಮಿಷ ಆಗಿದೆ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಇವಾಗ ನಾವು ವಡಾನ ಬಿಟ್ಟು ಬೇಯಿಸೋಣ. ಒಂದು ಹನಿ ಹಾಕಿ ನೋಡಿದ್ದೀನಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಲೋ ಫ್ಲೇಮಲ್ಲಿ ಮಾಡಬೇಕು, ಇಲ್ಲಾಂದರೆ ಒಂದೇ ಸಲ ರೆಡ್ ಕಲರ್ ಆಗಿಬಿಡುತ್ತೆ. ಸೊ ಇದು ನಿಧಾನಕ್ಕೆ ಒಳಗೆ ತನಕ ಬೇಯಬೇಕಲ್ವ, ಹಾಗಾಗಿ ಸಣ್ಣ ಫ್ಲೇಮಲ್ಲಿ ಕಾಯಿಸಿ ಹಾಕಿ. ನಾವು ಕೈಗೆ ಸ್ವಲ್ಪ ನೀರು ಹಚ್ಕೋಬೇಕು. ಹೀಗೆ ಈ ಹಿಟ್ಟಿರುತ್ತಲ್ವ, ಈ ಹಿಟ್ಟನ್ನು ತೊಗೊಳ್ಬೇಕಾದ್ರೆ ಹೀಗೆ ಇದನ್ನು ರೌಂಡ್ ಶೇಪಲ್ಲಿ ಮಾಡ್ಕೋಬೇಕಂದ್ರೆ ಹೀಗೆ ನೀರು ಹಚ್ಕೊಂಡ್ರೆ ಅದು ಚೆನ್ನಾಗಿ ಹತ್ತಲ್ಲ ಅಂದ್ಬಿಟ್ಟು ಸೊ ಸ್ವಲ್ಪ ನೀರು ಹಾಕೋಬೇಕು. ಓಕೆ, ಈ ಥರ ನೀರು ಹಾಕಿದ್ದೀನಿ ನೋಡಿ. ನೀರು ಹಾಕ್ಕೊಂಡು ಈಗ ಮಧ್ಯದಲ್ಲಿ ಹೋಲ್ ಮಾಡಿಕೊಂಡ್ರೆ ಚೆನ್ನಾಗಿ ಇಲ್ಲಿ ಬಿಡ್ಬೋದು ಅಂತ. ಅಥವಾ ನಾವು ಹಿಂಗೆ ಹಾಕುವಾಗೇ ನೀರು ತೊಗೊಂಡು ಸ್ವಲ್ಪ ಹೀಗೆ ಮಾಡಿದ್ರೂ ಬರುತ್ತೆ. ಈಗ ಒಂದೊಂದಾಗೆ ಬಿಡ್ಕೊಳ್ಳೋಣ ಹೀಗೆ. ಇಲ್ಲ ನಿಮಗೆ ರೌಂಡ್ ಶೇಪಲ್ಲಿ ಬಂದಿಲ್ಲಪ್ಪ ಅಂತಂದರೆ ಸ್ವಲ್ಪ ಹಿಟ್ಟೇನಾದರೂ ಇದಾಗಿದ್ದರೆ ಈಗ ನೋಡಿ ಈ ಥರ ಮಾಡಿಕೊಂಡು ಹೀಗೆ ಸಡನ್ನಾಗಿ ಹಾಕಿಬಿಡಬೇಕು, ಇಲ್ಲಾಂದರೆ ಹೋಲ್ ಹೋಗಿಬಿಡುತ್ತೆ. ಇದನ್ನು ನಾವೀಗ ರೆಡ್ ಇದರಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಎಲ್ಲ ಆಲ್ಮೋಸ್ಟ್ ಕೆಂಪು ಬಣ್ಣಕ್ಕೆ ಬಂದಿದೆ. ಸೊ ಇವಾಗ ನಾವು ಮೇಲೆ ಕೆಳಗೆ ಆಡಿಸ್ಬಿಟ್ಟು ತೆಗಿಬಹುದು. ಇಷ್ಟಕ್ಕೆ ರೆಡ್ ಬಣ್ಣಕ್ಕೆ ಬಂದರೆ ಸಾಕು. ಇದಕ್ಕಿಂತ ಜಾಸ್ತಿ ಆದರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ, ಕಹಿ ಬರುತ್ತೆ. ಓಕೆ, ಈ ಥರ ನಿಧಾನಕ್ಕೆ ಒಂದೊಂದೇ ಬೇಯಿಸ್ಕೋಬೇಕು. ಬಿಡೋದು ತುಂಬ ಕಷ್ಟನೇ. ರೌಂಡ್ ಶೇಪಲ್ಲಿ ಬರಬೇಕಂದ್ರೆ ಗಟ್ಟಿ ಆದರೆ ಪರವಾಗಿಲ್ಲ, ಸ್ವಲ್ಪ ಏನಾದರೂ ತಪ್ಪೋಯ್ತಂದರೆ ಇದು ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಬಂದಿದೆ. ಸೊ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈಗ ಇದು ಕೆಳಗಡೆನೂ ಬೇಯಿಸಬೇಕು. ಇದನ್ನು ಕೂಡ ಕೆಳಗಡೆ ಬೇಯಿಸೋಣ. ಇಲ್ಲಿ ನೆಕ್ಸ್ಟ್ ಇದಾಗಿದೆ, ಇದನ್ನು ಕೂಡ ಕೆಳಗಡೆ ಬೇಯಿಸಬೇಕು.
ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಘಮ ಘಮ ವಾಸನೆ. ಉದ್ದಿನ ಬೇಳೆ ಅಂತೂ ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ. ಒಂದ್ಸಲ ನೀವು ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಟೇಸ್ಟು ಅಂತ ಹೇಳಿ. ಸೊ ಈಗ ನಾವು ಇದಕ್ಕೆ ಕಾಯಿ ಚಟ್ನಿ, ಪುಟಾಣಿ ಚಟ್ನಿ ಎಲ್ಲ ಮಾಡ್ಕೊಂಡ್ಬಿಟ್ರೆ ಅಂತೂ ತುಂಬ ಸೂಪರಾಗಿರುತ್ತೆ. ಸೊ ಟ್ರೈ ಮಾಡ್ಬೋದು. ಸೊ ಒಂದ್ಸಲ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬೇರೆ ರೆಸಿಪಿಯಿಂದ ಬರ್ತೀನಿ. ವಡಾನ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಟಿಫಿನಿಗಾಗಿರ್ಬೋದು, ಸಂಜೆ ಸ್ನ್ಯಾಕ್ಸಿಗಾಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ನೋಡ್ತಾಯಿರಿ. ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.